ಎಲ್ಲರಿಗೂ ನಾಗ ಚತುರ್ಥಿಯ ಶುಭಾಶಯಗಳು. ಇಂಟರ್ಮೀಡಿಯೇಟ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಇವತ್ತು ನಾಗರ ಪಂಚಮಿ ಅಲ್ಲ, ನಾಗ ಚತುರ್ಥಿ. ನಾಳೆ ಪಂಚಮಿ. ನಾವು 2 ದಿನನೂ ಹಬ್ಬ ಮಾಡ್ತೀವಿ. 2 ದಿನನೂ ಮನೆಯಲ್ಲೇ ಮಾಡ್ತೀವಿ. ಆ್ಯಂಡ್ ನಾವೆಲ್ಲೂ ದೇವಸ್ಥಾನಕ್ಕೆ ಹೋಗಿ ಅಥವಾ ಎಲ್ಲಾದರೂ ನಾಗಬನ ಅಥವಾ ಇದು ನಾಗಮೂರ್ತಿ ಎಲ್ಲಿರುತ್ತೋ ಅಲ್ಲೆಲ್ಲ ಹೋಗಿ ಹಾಲು ಹಾಕಲ್ಲ. ನಾವು ಮನೆಯಲ್ಲೇ ಮಾಡ್ತೀವಿ. ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ನಾನು ಮಾರ್ನಿಂಗ್ ಡೈಲಿ ರೂಟೀನ್ ಏನಿದೆ ಅದನ್ನು ಶಾರ್ಟ್ಸಲ್ಲಿ, ಅಂದರೆ ಕೈಂಡ್ ಮಿನಿ ಲಾಗ್ ಥರ ಪೋಸ್ಟ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಚೆಕ್ ಮಾಡಿ. ಆ್ಯಂಡ್ ಇವತ್ತಿಂದ ಇಂಟರ್ಮಿಟೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೂ ಸಾಧ್ಯ ಆದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಏನೇನು ತಿಂತೀನಿ ಅಂತಂದು. ಅಷ್ಟೇ, ಎಂಜಾಯ್ ಮಾಡಿ. ನಾನೀಗ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತಾ ಇದ್ದೆ. ಬ್ಲ್ಯಾಕ್ ಕಾಫಿ, ನೀವು ಯಾರೇ ಬ್ಲ್ಯಾಕ್ ಕಾಫಿ ಕುಡಿತಾ ಇರಲಿ, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಡಿ. ಫಸ್ಟು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಖಾಲಿ ಹೊಟ್ಟೆಲಿ ಯಾವತ್ತೂ ಬ್ಲ್ಯಾಕ್ ಕಾಫಿ ಕುಡಿಬೇಡಿ. ಒಂದು ಕಪ್ ನೀರು, ತಣ್ಣೀರಾದರೂ ಕುಡೀರಿ, ಬಿಸಿನೀರಾದರೂ ಕುಡೀರಿ. ನೀರು ಕುಡಿದ್ಬಿಟ್ಟು ಬ್ಲ್ಯಾಕ್ ಕಾಫಿ ಕುಡೀರಿ. ಬಿಕಾಸ್ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಹೊಟ್ಟೆ ಉರಿ ಆಗುತ್ತೆ. ಸೊ ನೀರು ಕುಡಿದ್ಬಿಟ್ಟು ಆಮೇಲೆ ಬ್ಲ್ಯಾಕ್ ಕಾಫಿ ಕುಡೀರಿ. ನನ್ನ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ABC ಜ್ಯೂಸ್ ಮಾಡ್ತಾಯಿದ್ದೀನಿ. ABC ಜ್ಯೂಸ್ ಅಲ್ಲ, ಬಿ ಸ್ಕ್ವಯರ್ ಜ್ಯೂಸ್ ಮಾಡ್ತಾಯಿದ್ದೀನಿ. ABC ಜ್ಯೂಸೇ ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಆ್ಯಂಡ್ ಕುಕುಂಬರ್ ಜ್ಯೂಸ್. ABC ಸ್ಕ್ವಯರ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಅದೊಂದು ಇದು ಕುಡಿದು ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸಿ ABC ಜ್ಯೂಸ್ ಮಾಡಿ ಸ್ನಾನ ಮಾಡಬೇಕು. ಸ್ಟಾರ್ಟಿಂಗ್ ಕಹಿ ಅನಿಸುತ್ತೆ. ನೀವು ಯಾರಾದರೂ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದರೆ, ನಿಮಗೆ ಜಾಸ್ತಿ ಕುಡಿಯೋಕ್ಕಾಗಲ್ಲ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನಿಂಬೆ ರಸ ಮತ್ತು ಜೇನುತುಪ್ಪ ಹಾಕ್ಕೊಳ್ಳಿ. ವಿತೌಟ್ ಶುಗರ್ ಕುಡೀರಿ. ಮತ್ತು ಈ ಬ್ಲ್ಯಾಕ್ ಕಾಫಿಗೂ ಸಕ್ಕರೆ ಹಾಕೊಂಡೆಲ್ಲ ಕುಡಿಬೇಡಿ. ನನಗೇನು ಅನಿಸಲ್ಲ, ನಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಈಗ ಒಂದು 2 ವರ್ಷದಿಂದ ಕುಡಿತಾ ಇದ್ದೀನಿ. ಇದು ಇನ್ನೊಂದು ಇನ್ಸ್ಟ್ಯಾಂಟಿಗಿಂತ ಡಿಕಾಕ್ಷನ್ ಮಾಡ್ಕೊಂಡು ಕುಡಿತೀವಲ್ಲ, ಅದು ಸಖತ್ತಾಗಿರುತ್ತೆ. ಡಿಕಾಕ್ಷನ್ ಮಾಡಿ ಕಾಫಿ ಡಿಕಾಕ್ಷನ್ ಹಾಕಿ ಬಿಸಿನೀರು ಹಾಕಿ ಕುಡಿಯಿರಿ. ಅಷ್ಟೇ, ಸಿಗ್ತೀನಿ. ABC ಜ್ಯೂಸ್ ಮಾಡೋಕ್ಕೆ ನಾನು ಒಂದು ಆಮ್ಲ ಅಂದರೆ ಬೆಟ್ಟದ ನೆಲೆಕಾಯಿ ತೊಗೊಂಡಿದ್ದೀನಿ, ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಹಾಗೆ ಒಂದು ಕಾಲು ಭಾಗ ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನೀರು ಹಾಕಿ ರುಬ್ಬಿ ಶೋಧಿಸಿ ಕುಡೀರಿ, ಅಥವಾ ಹಂಗೆ ಸಹ ಕುಡಿಬೋದು. ನಾನು ಇದನ್ನ ಶೋಧಿಸಿ ಅಥವಾ ಸೋಸಿ ಕುಡಿತೀನಿ. ಯಾಕಂದರೆ ಇತ್ತೀಚೆಗೆ ಒಂದು 15 ದಿನದಿಂದ ಮಾರ್ಕೆಟಲ್ಲಿ ಬೀಟ್ರೂಟ್ ಕಲರೇ ಚೇಂಜ್ ಆಗಿಬಿಟ್ಟೈತಿ. ರೆಡ್ ಹೋಗಿ ಒಂಥರ ಏನೋ ಒಂಥರ ಕಲರ್ ಆಗಿಬಿಟ್ಟೈತಿ. ಯಾಕಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮುಂಚೆನೂ ನಾನು ಸೋಸಿನೇ ಕುಡಿತಾ ಇದ್ದೆ, ಹಂಗೇನಿಲ್ಲ. ತುಂಬ ಒಳ್ಳೆಯದು ಇದು. ಡೈಲಿ ಕುಡಿಯೋದ್ರಿಂದ ಒಂದು ಡಿಟಾಕ್ಸ್ ಡ್ರಿಂಕ್ ಥರ. ಡೈಲಿ ಒಂದು ಗ್ರೀನ್ ಜ್ಯೂಸ್, ಒಂದು ತರಕಾರಿ ಜ್ಯೂಸ್ ಆಗಲಿ, ಸೊಪ್ಪಿನ ಜ್ಯೂಸ್ ಆಗಲಿ, ಒಂದು ಹಣ್ಣಿನ ಜ್ಯೂಸ್ ಆಗಲಿ, ಯಾವುದಾದ್ರೂ ಒಂದು ಜ್ಯೂಸ್ ಬಾಡಿಗೆ ಬೇಕು. ನಾನು ಕುಡಿತೀನಿ. ಸ್ಕಿನ್ಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಸ್ಕಿನ್ ಶೈನ್ ಆಗುತ್ತೆ, ನಿಜ ಗ್ಲೋ ಆಗುತ್ತೆ. ಬೀಟ್ರೂಟ್ ನಮ್ಮ ಬ್ಲಡ್ ಲೆವೆಲ್ ಅಥವಾ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಕ್ಯಾರೆಟ್ ನಮ್ಮ ಕಣ್ಣಿಗೆ ಒಳ್ಳೆಯದು, ಮತ್ತು ಬೆಟ್ಟದ ನೆಲೆಕಾಯಿ ನಮ್ಮ ಕೂದಲಿಗೆ ಒಳ್ಳೆಯದು. ಆ್ಯಂಡ್ ಸೌತೆಕಾಯಿ ಬಾಡಿನ ಡಿಹೈಡ್ರೇಟ್ ಆಗಿದ್ದರೆ ಹೈಡ್ರೇಟ್ ಮಾಡುತ್ತೆ. ಹಾಗೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಈ ಥರ ಜ್ಯೂಸ್ ಕುಡಿದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ.
ಯೂಶಲಿ ಖಾಲಿ ಹೊಟ್ಟೆಲಿ ಅಂದರೆ ನೀವು ಒಂದು ನೀರು ಕುಡಿದು ಆದಮೇಲೆ ಮಾಡ್ಕೊಂಡು ಕುಡಿಬೋದು. ನಮ್ಮಮ್ಮ ಎದ್ಬಿಟ್ಟು ಸ್ನಾನ ಮಾಡಿದ್ದಾರೆ. ಯಾಕೆ ಮಮ್ಮಿ ಇಷ್ಟು ಬೇಗ ಸ್ನಾನ? ಹಬ್ಬ ನನ್ನ ಮಗಳ ಆಫೀಸಿಗೆ ಹೋಗ್ತಾಳ, ಒಗ್ಗರಣೆ ಮೆಣಸಿಗೆ ಹಬ್ಬ ಟೈಮ್ ಆಗಿದೆ, ಸ್ನಾನ ಮಾಡಿಬಿಟ್ಟಿದ್ದಾರೆ. ನಾನು ಇದು ಕುಡಿದು ಸ್ನಾನ ಮಾಡಬೇಕು. ಪ್ರೀತಿ ಏನಮ್ಮ ಒಂಚೂರ ಒಳ್ಳೆ. ಈಗ ಎದ್ದಿದ್ದು ಬ್ರಷ್ ಮಾಡಿ ಡೈರೆಕ್ಟ್ ಸ್ನಾನ ಮಾಡ್ಕೊಂಬಂದಿದ್ದಾರೆ. ಬ್ರಷ್ ಮಾಡಿದೆ ನೀನು ನೀನು ಬಿಸಿನೀರು ಕುಡ್ದೆ ಕುಡಿತೀಯಾ? ಕುಡಿ. ಕುಡಿಬೇಕು. ಯಾರೇನು ನೀರು ಕುಡ್ತಿಲ್ಲ, ಸೊ ನಾನು ಕುಡಿತಾ ಇದ್ದೀನಿ. ಅಮ್ಮಂಗೆ ಒಳಗಡೆ ನಿಂಗೊಂದು ಸರ್ಪ್ರೈಸ್ ಐತಿ, ಬಾ. ನಾಗಪ್ಪನಕ್ಕಿ ಇಲ್ಲ, ಬೇಗ ಬಾ. ಕಣ್ಮುಚ್ಚು. ಇಲ್ಲಿ ಈ ಕಡೆ ರೂಮು. ಒಂದು ನಿಮಿಷ ಇರೋ, ಕಣ್ ತೆಗಿಬೇಡ. ಬಾ, ಕಣ್ ತೆಕೊಂಡು ಬಾ ಮಮ್ಮಿ. ಇದು ನನ್ನ ಅಮ್ಮಂಗೆ ಸರ್ಪ್ರೈಸ್, ಬಿಕಾಸ್ ನಾನು ಬೆಡ್ಶೀಟ್ ಮಡ್ಚಿದ್ದೀನಿ. ಡೈಲಿ ನನ್ನ ಅಮ್ಮ ಮಡಿಸ್ತಾ ಇದ್ರು. ಬೆಡ್ಶೀಟ್ ಮಡಿಸ್ಬಿಟ್ಟಿನಿ ಅಂತ. ಹಲೋ, ಸ್ನಾನ ಮಾಡಿ ಬಂದೆ. ಕ್ವಿಕ್ಕಾಗಿ ಪೂಜೆ ಮಾಡಬೇಕು. ಟೈಮ್ ಆಗಿದೆ ಆ್ಯಕ್ಚುಲಿ. ಎಷ್ಟು ಗಂಟೆಗೆ ಇದ್ರೂ ಓಕೆ, ಸ್ನಾನ ಮಾಡಿ ಆಯಿತು, ಪೂಜೆ ಮಾಡ್ತೀನಿ. ನನ್ನಮ್ಮ ಒಗ್ಗರಣೆ ಮೆಣಸಿನ್ಕಾಯಿ ಮಾಡ್ತಾಯಿದ್ದಾರೆ. ಆಮೇಲೆ ಇದು ನಾಗಪ್ಪಂಗೆ ಎಳ್ಳು ಚಿಗ್ಲಿ ಮತ್ತು ಅಕ್ಕಿ ಹಿಟ್ಟಿನ ಚಿಗ್ಲಿ. ಕರೆಕ್ಟ್ ಮಮ್ಮಿ? ಇವತ್ತು ನಮ್ಮ ಮನೇಲಿ ಅನ್ನ ಮಾಡಲ್ಲ. ಯಾಕೆ ಮಾಡಲ್ಲ ಮಮ್ಮಿ ಹೇಳು? ನನ್ನ ಅಮ್ಮಂಗೆ ಏನೂ ಗೊತ್ತಿಲ್ಲ, ಬಟ್ ಮಾಡಲ್ಲ. ಹೇಳು ಮಮ್ಮಿ, ಯಾಕೆ ಅನ್ನ ಮಾಡಲ್ಲ? ಗೊತ್ತಿಲ್ಲವಾ, ನಮ್ಮ ಅತ್ತೆ ನೀನು ಹೇಳಿಲ್ಲ, ಮತ್ತೆ ಕೇಳಿಲ್ಲ, ಹೋಗ್ಬಿಟ್ಟಾಳಲ್ಲ ಕೇಳ್ಬೇಕನ್ನೋದ್ರಾಗ. ಸರಿ ಇಲ್ಲ, ನಮ್ಮ ಮನೇಲಿ ಇವತ್ತು ಅನ್ನನೇ ಮಾಡಲ್ಲ. ಯಾಕಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ನಿಮ್ಮ ಮನೇಲೂ ಇವತ್ತು ಅನ್ನ ಏನಾದರೂ ಮಾಡಲ್ಲ ಯಾರ್ದಾದ್ರೂ ಮನೇಲಿ ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ. ಆ್ಯಂಡ್ ಇವತ್ತು ಬರೀ ಟಿಫನ್. ಇವತ್ತು ಬೆಳಿಗ್ಗೆ ಈಗ ಮಂಡಕ್ಕಿ ಒಗ್ಗರಣೆ ಮಾಡ್ತಾರೆ, ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ಬೋದು, ಮತ್ತು ರಾತ್ರಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬೋದು, ಇಷ್ಟೇ. ಈಗ ಒಗ್ಗರಣೆ, ಮಿರ್ಚಿ, ಅಲಸಂದಿ ವಡೆ ಅಲ್ಲ ಮಮ್ಮಿ, ಅಲಸಂದಿ ಬೇಳೆ ವಡೆ, ಮತ್ತು ಗಾರ್ಗಿ, ಬೋಂಡ ಅಂತ ಹೇಳ್ತಾರಲ್ಲ ಅದೊಂದು. ಇಷ್ಟು ಅಗಲ ಇದ್ದಿದ್ದು ಬ್ರಹ್ಮಕಮಲ ಹಿಂಗಾಗಿದೆ. ನಾವು ಏನು ಮಾಡಿದ್ವಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಏನೋ ಇರುತ್ತೆ ಅಂತ. ಬಟ್ ಇಲ್ಲ, ಬಟ್ ದಟ್ಸ್ ಓಕೆ. ದೇವ್ರಿಗೆ ಮುಡ್ಸೋಣ ಅಂತ ಹಿರಿಯಣ್ಣಂಗೆ. ಚತುರ್ಥಿ ದಿನ ಏನು ಮಾಡ್ತೀವಿ ಅಂದರೆ ಮನೇಲಿ ಏನದು ಬೆಳ್ಳಿ ನಾಗಪ್ಪ ಅಥವಾ ಹಿತ್ತಾಳೆದು ಇರುತ್ತಲ್ಲ, ಆ ನಾಗಪ್ಪಂಗೆ ಒಂದು ಬಟ್ಲ ಅಥವಾ ಪ್ಲೇಟಲ್ಲಿ ಹಿಂಗೆ ಸ್ವಸ್ತಿಕ್ನ ಬಿಡಿಸಿ ಈ ನಾಗಪ್ಪನ ಹಿಂಗೆ ಮತ್ತೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ವಿಭೂತಿ, ಕುಂಕುಮ ಹಚ್ತೀವಿ. ಈ ಗೆಜ್ಜೆ ವಸ್ತ್ರ ಅಂತ ಏನು ಹೇಳ್ತೀವಿ, ಈ ಗೆಜ್ಜೆ ವಸ್ತ್ರನ ಒಂದು ಸ್ವಲ್ಪ ತಗೊಂಡು ನಾಗಪ್ಪನ ಹಿಂಗೆ ಹಾಕ್ತಿದ್ವಿ. ಮುಂಚೆ ಎಲ್ಲ ಗೆಜ್ಜೆ ವಸ್ತ್ರನ ಮನೇಲೇ ಮಾಡ್ತಾಯಿದ್ರು, ನಮ್ಮ ಸರ್ವ ಮಜ್ಜಿ ಮಾಡ್ತಾಯಿದ್ರು. ಇವಾಗೆಲ್ಲ ರೆಡಿಮೇಡ್ ಬಂದಿದೆ. ಆ್ಯಂಡ್ ನಾಗಪ್ಪನಿಗೆ ಸಂಪಿಗೆ ಹೂವು. ನಾಗದೇವರಿಗೆ ಏನಂದರೆ ಸಂಪಿಗೆ ಇಷ್ಟ ಅಂತ ಹೇಳ್ತಾರೆ. ಸಂಪಿಗೆ ಹೂವು ನೆನ್ನೆ ಮಾರ್ಕೆಟಲ್ಲಿ ಸಿಕ್ತು ನನಗೆ, ಒಂದು ಹೀಗೆ. ಆಮೇಲೆ ಇದೊಂದು ನಮ್ಮ ಮನೆಯಲ್ಲಿ ಇದು ಯಾವ ಹೂವು ಅಂತ ಗೊತ್ತಿಲ್ಲ, ಇದೊಂದು ಹೂವು. ಇಷ್ಟೇ ಹೂವು ಹಾಕಿ ಒಂದು ಸ್ವಲ್ಪ ಹಿಂಗೆ ಅಲಂಕಾರ ಮಾಡ್ತೀನಿ ಸುತ್ತ. ಅಮ್ಮ ಇದು ಎಳ್ಳು ಚಿಗ್ಲಿ, ಅಕ್ಕಿ ಚಿಗ್ಲಿ ಅಂತ ಮಾಡಿದ್ರಲ್ಲ, ಹಿಟ್ಟಿನ ಚಿಗ್ಲಿ, ಅದು ಇದು 5 ಇಡಬೇಕು. ಈ ರೀತಿ ಅದು ಮುಂದೆ ಇಡಬೇಕು. ಆಮೇಲೆ ಆಯಿತು, ದೀಪ ಹಚ್ಚಬೇಕು. ಇದು ಒಂದು ದಾರ ಹಾಕಬೇಕು. ಇನ್ನೊಂದು ಮರ್ತೆ, ಕಡಲೆಕಾಳು ಹಾಕಬೇಕು. ಈ ರೀತಿ ಅಮ್ಮ 5 ಎಳೆ ದಾರ ಮಾಡಿರ್ತಾರೆ. ಇದನ್ನು ನಾವು
ಇದು ನಮ್ಗೆ ಕಟ್ಕೊಳ್ಳೋಕ್ಕೆ. ಇವತ್ತು ನಾಗಪ್ಪಂಗೆ ಮೇನಾಗಿ ಈ ಕಡಲೆಕಾಳು ಪ್ರಸಾದ ನೈವೇದ್ಯ ಅಂತಲೇ ಹೇಳ್ತಾರೆ. ಸೊ ಇದು ಕಡಲೆಕಾಳು ನಾವು ಏನಿದು ಚವಾರಿ ಕಡಲೆ ಬರುತ್ತಲ್ಲ ಅದು ಕರಿ ಕಡಲೆ, ಅದನ್ನು ನೈವೇದ್ಯ, ಇದೇ ಮೇನ್ ನೈವೇದ್ಯ ಅಂತ ಹೇಳ್ತಾರೆ. ಆಯಿತು, ದೀಪ ಹಚ್ಚಬೇಕು. ದೀಪ ಹಚ್ಚಿ ಹಾಲು ಹಾಕಬೇಕು. ನೈವೇದ್ಯವನ್ನು ಮಾಡಬೇಕು. ಅಮ್ಮ ಪ್ರಸಾದ, ಐ ಮೀನ್ ಆ್ಯಸ್ ಯೂಶುವಲ್ ನಮ್ಮ ಅಮ್ಮನೇ ಲೇಟ್, ನಾನು ಎಲ್ಲ ರೆಡಿ ಮಾಡಿರ್ತೀನಿ, ನಮ್ಮಮ್ಮ ಮಾಡಿರಲ್ಲ. ಹಾಲು ಹಾಕೋಕ್ಕೆ ಹಾಲು ಇಟ್ಟಿದ್ದೀನಿ. ನೈವೇದ್ಯ ಪ್ರಸಾದ ಇಟ್ಟು ಕಾಯಿ ಹೊಡೆದ್ರೆ ಆಯಿತು. ಹಾಲು ಹಾಕಿ ಅಂದರೆ ಮುಗೀತು. ನನ್ನ ಅಕ್ಕ ಇದ್ದಿದ್ರೆ ಅವಳು ಪೂಜೆ ಮಾಡ್ತಾಯಿದ್ಲು, ನನ್ನ ಅಮ್ಮನ ಹತ್ರ ಬೈಸ್ಕೊಳ್ತಾ ಇದ್ಲು, ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತಂದು. ಆಮೇಲೆ ಮೂತಿ ಹಿಂಗೆ ಮಾಡಿಕೊಂಡು ಫುಲ್ ಬೇಜಾರು ಮಾಡ್ಕೊಂಡು ಕೂಡ್ತಾಯಿದ್ಲು. ಆಮೇಲೆ ನಾನು ನಮ್ಮಮ್ಮಂಗೆ ಬೈತಾಯಿದ್ದೆ, ಅವಳಿಗೆ ಯಾಕೆ ಬೈದೆ ಅಂತಂದು. ಅದಿರ್ತಾಯಿತ್ತು. ಯೂಶ್ವಲಿ ಅವಳು ಇಂಜಿನಿಯರಿಂಗಲ್ಲೆಲ್ಲ ಹಬ್ಬಕ್ಕೆ ಬರ್ತಾ ಇರಲಿಲ್ಲ, ರಜೆ ಇರ್ತಾ ಇರಲಿಲ್ಲಲ್ಲ. ಆಮೇಲೆ ಇಂಜಿನಿಯರಿಂಗ್ ಮುಗಿದು ಜಾಬ್ಗೆ ಜಾಯ್ನ್ ಆದಾಗ ಸ್ವಲ್ಪ ಹಬ್ಬಗಳಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಮನೆಗೆ. ಆಮೇಲೆ ಕೊರೋನಾಯಿಂದ ಆಲ್ಮೋಸ್ಟ್ ಒಂದು 3 ವರ್ಷ ಮನೇಲೇ ಆದಳು. ಎಲ್ಲ ಹಬ್ಬಗಳು 3 ಒಟ್ಟಿಗೆ ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಚೆನ್ನಾಗಿತ್ತು ಆ ದಿನಗಳು. ಆ್ಯಂಡ್ ಈಗ ನಾನು ಅಮ್ಮ ಇಬ್ಬರೇ ಅಷ್ಟೇ. ಈಗ ಹಾಲು ಹಾಕಿದರೆ ನಮ್ಮಮ್ಮ ಇನ್ನೂ ಮಾಡ್ತಾಯಿದ್ದಾರೆ, ರೆಡಿ ಆಗುತ್ತೆ. ಇಲ್ಲಿ ಅಲಸಂದಿ ವಡ ಅಮ್ಮ ಕರಿತಾ ಇದ್ದಾರೆ, ಅದು ಆಗ್ತಾಯಿದೆ. ಇಲ್ಲಿ ಸಿಹಿ ಬೋಂಡ ಆಗಿದೆ. ನೆಕ್ಸ್ಟ್ ಇಲ್ಲಿ ಮಿರ್ಚಿ ಹಾಕಬೇಕು. ನನ್ನಮ್ಮ ಲೇಟ್, ನಂಗೆ ಲೇಟ್ ಆಗೈತೆ ಮಮ್ಮಿ. ಆಯ್ತಮ್ಮ. ಇವತ್ತಿನ ನಮ್ಮ ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಂಡಕ್ಕಿ ಒಗ್ಗರಣೆ, ಸಿಹಿ ಬೋಂಡ, ಅಲಸಂದಿ ವಡ, ಮಿರ್ಚಿ ದೇವ್ರಿಗೆ ನೈವೇದ್ಯ ಮಾಡಿ ಹಾಲು ಹಾಕಬೇಕು. ಹಾಕ್ಲಾ? ಅಮ್ಮ ಪೂಜೆ ಹಾಕ್ತು ಎಲ್ಲ ನಾನೇ ಮಾಡೋದು, ನನ್ನಮ್ಮ ಬಂದು ಹಾಲು ಹಾಕೋದು. ಇವತ್ತು ಹಾಲು ಹಾಕಿ ಆದಮೇಲೆ ನನ್ನಮ್ಮ ಇದರಲ್ಲಿ ದಾರ ಮಾಡಿದ್ರಲ್ಲ ಆ ದಾರ ಕಟ್ತಾರೆ. ಹಾಕಿದ್ಮೇಲೆ ಆಯ್ತಲ್ಲ, ಈಗ ದಾರ ಕಟ್ಸ್ಕೊಳ್ಳಿ. ದಾರ ಕಟ್ತಾ ಇದ್ದಾರಮ್ಮ. ಈ ರೀತಿ ಪೂಜೆ ಮಾಡಿರ್ತೀವಿ ನಾಗಪ್ಪನಿಗೆ. ಗಾರ್ಗಿ ಅಂದರೆ ಸೀಮೋಣ ಸಕ್ಕದಾಗಿದೆ. ಇಂಟರ್ಮೀಡಿಯೇಟ್ ಮಾಡೋಣ ಅಂದ್ಕೊಂಡೆ, ಮಾಡ್ತೀನಿ, ಬಟ್ ಫ್ರೈಡು ತಿನ್ನಬಾರ್ದು. ಇಂಟರ್ಮೀಡಿಯೇಟಲ್ಲಿ ಸಂಜೆ ತಿನ್ನಬಾರ್ದು, ಬೆಳಗ್ಗೆ ಎಲ್ಲ ಓಕೆ. ಇವತ್ತೊಂದಿನಲ್ಲ ಹಬ್ಬ, ಎಕ್ಸ್ಕ್ಯೂಸ್ ಅಷ್ಟೇ. ನಾಗರ ಪಂಚಮಿ ನಾಳೆ ಯಾವ ರೀತಿ ಅಂತ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಷ್ಟೇ ನಮ್ಮ ನಾಗ ಚತುರ್ಥಿ. ಆಫೀಸ್ಗೆ ಹೋಗೋದು ಮುಗೀತು ಹಬ್ಬ ಅಷ್ಟೇ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಹಬ್ಬ ನಮ್ಮ ಸೆಲೆಬ್ರೇಷನ್ ಇಷ್ಟ ಆಗಿದ್ರೆ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.